ಉದ್ಯಾನವನ ಬಳಕೆಗೆ ಅವಕಾಶ, ಸಾರ್ವಜನಿಕರ ಮೆಚ್ಚುಗೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ ಬಳಿ ಇರುವ ಉದ್ಯಾನವನವನ್ನ ಸಾರ್ವಜನಿಕರ ಬಳಕೆಗೆ ನೀಡುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದರು. ಈ ಕುರಿತಂತೆ ಸುದ್ದಿ ಮಾಧ್ಯಮದಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಇದಕ್ಕೆ ಸ್ಪಂದಿಸಿರುವ ಪುರಸಭೆಯ ಅಧಿಕಾರಿಗಳು ಉದ್ಯಾನವನವನ್ನ ಬಳಕೆಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ. ಇಲ್ಲಿ ಈಗ ಸಾರ್ವಜನಿಕರು ವಾಯು ವಿಹಾರ ಹಾಗೂ ಮಕ್ಕಳು ಆಟವಾಡುತ್ತಿರುವ ದೃಶ್ಯ ಕಂಡು ಬಂದಿತ್ತು. ಕಳೆದ 15 ವರ್ಷಗಳಿಂದ ಉದ್ಯಾನವನ ಬಳಕೆಗೆ ಅವಕಾಶವನ್ನ ಕಲ್ಪಿಸಿರಲಿಲ್ಲ. ಈ ಕುರಿತು ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು. ಈ ಕುರಿತು ಸ್ಥಳೀಯ ಸುದ್ದಿ ಮಾಧ್ಯಮದಲ್ಲಿ ವರದಿಯನ್ನ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಉದ್ಯಾನವನದ ಬಳಕೆಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ. ಇದು ಸ್ಥಳೀಯ ಸುದ್ದಿ ಮಾಧ್ಯಮದ ಫಲಶ್ರುತಿಯಾಗಿದೆ. ಸ್ಥಳೀಯ ಮಾಧ್ಯಮದಲ್ಲಿ ವರದಿ ಪ್ರಸಾರವಾಗಿದ್ದಕ್ಕೆ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಮಾತನಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರು. ಇದೇ ಸಂದರ್ಭದಲ್ಲಿ ವರದಿಗಾರರಾದ ಪರ್ವೇಜ್ ಪನಿಬಂದ, ಅಭಿ ಮುನವಳ್ಳಿ, ಆನಂದ್ ಕೊಳ್ಳರ್, ಪವನ್ ದೇಶಪಾಂಡೆ, ನೂರಾ ಕೋಚಿ, ಮಂಜುನಾಥ್ ರಜಪೂತ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು, ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. Sangam Electronics and Home Appliances. All types of home appliances are available at Sri Veerabhadra Complex opposite DCC Bank, Main Road, Ahmedabad. ನಮ್ಮ ಮಾಧ್ಯಮ ಸ್ನೇಹಿತರಿಂದ ಈ ಪುನರ್ ಗಾರ್ಡನ್ ಏನೈತಿ ಓಪನ್ ಆಯಿತು. ಎಲ್ಲ ಮಾಧ್ಯಮದವ್ರಲಿಂತ್ರನ ಆಗಿದ್ದಿದ್ದು. ನಾವು 4-5 ತಿಂಗಳ ಮಟ್ಟ ಹೋರಾಟ ಮಾಡಿದ್ವಿ. ಹಂಗೆ ನೋಡಿದರೆ ಎಲ್ಲ ಪೇಪರ್ಸ್ ಕಲೆಕ್ಟ್ ಮಾಡಬೇಕಂದ್ರೆ 1 ವರ್ಷ 2 ವರ್ಷ ಹೋಯ್ತು. ಇದ್ರ ಬಗ್ಗೆ ಸ್ಟಡಿ ಮಾಡಿ ಎಲ್ಲ ಮಾಡಿದ್ವಿ. ಆದರೆ ಆಗಾಕತ್ತಿದ್ದಿಲ್ಲ. ಇದು ಏನೈತಿ, ಮಾಧ್ಯಮದ ಒತ್ತಡ ಹೆಚ್ಚಿಗೆ ಆಯಿತು. ಆ ಕಾರಣಲಿಂತ್ರ ಏನೈತಿ, ನಮ್ಮ ಮುನ್ಸಿಪಾಲ್ಟಿ ಈರಣ್ಣ ಗುಡದಾರಿ ಸಾಹೇಬರು, ಚೀಫ್ ಆಫೀಸರ್ ಮುಖ್ಯ ಅಧಿಕಾರಿ ಅವರು ಏನೈತಿ ನಮಗೆ ಸಹಕಾರ ಕೊಟ್ಟರು. ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ರಾಮದುರ್ಗ ತಹಶೀಲ್ದಾರ್ ಸಾಹೇಬರು ಇವರೆಲ್ಲರೂ ನಮಗೆ ಸಹಕಾರ ಕೊಟ್ಟೆ ಪುನರ್ ಗಾರ್ಡನ್ ಏನೈತಿ ಬಂದಿದ್ದು ಉಲ್ಟಾ ಓಪನ್ ಮಾಡಿಸಿದ್ರು. ಇವರಿಗೆಲ್ಲರಿಗೂ ನಮ್ಮ ಅಬ್ದುಲ್ ಕಲಾಂ ಸಂಘಟನೆ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮ ಮಾಧ್ಯಮಲಿಂತ್ರ ಇವರಿಗೆ ಬಹಳ ಧನ್ಯವಾದಗಳು. ಈಗ 15 ವರ್ಷ ಬಂದಾಗಿತ್ತು. ಹಾಂ ಸರ್, 15 ವರ್ಷದ ನಂತರ ಜನ ಬರ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಸರ್ ಜನ? ಅದೇ ನೀವೇ ಕೇಳಿ ಸರ್, ಅವ್ರಿಗೆ ಅವ್ರ ಬಾಯಿಲಿಂತ್ರ ನೀವೇ ಕೇಳಿ. ನಾವು ಹೇಳಿದ್ರೆ ತಪ್ಪಾಗತ್ತೆ. ಅವ್ರಿಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಈಗ ನಾವು ಹೇಳೋದು ಇಲ್ಲ, ಜನರು ಎಲ್ಲರೂ ಆಟ ಆಡಕತ್ತಿದ್ದಾರೆ. ತಾವೇ ನಿಮ್ಮ ಇದ್ರಲಿಂದ ನೀವು ಕೇಳಬಹುದು. ನಿಮ್ಮಲಿಂತ್ರ ಇದು ಆಗಿದ್ದಲ್ಲ. ನಮ್ಮ ವೈಯಕ್ತಿಕವಾಗಿ ನಿಮ್ದು ಮಾಧ್ಯಮದ ಬಹಳ ಖುಷಿ ಐತಿ. ನೀವು ನಮ್ಗೆ ಸಹಕಾರ ಕೊಟ್ರಿ, ನಿಮ್ಲಿಂತ್ರ ಇದು ಚಾಲು ಆಯ್ತು. ನಿಮ್ದು ಬಹಳ ನಮ್ಗೆ ಅಬ್ದುಲ್ ಕಲಾಂ ಸಂಘಟನೆ ಪರವಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಗಾರ್ಡನ್ ಸ್ಥಾಪಿಸಬೇಕಂತೂ ಸಾರ್ವಜನಿಕವಾಗಿ ಹಾಗೂ ಮಾಧ್ಯಮದ ಮೂಲಕ ಮುನ್ಸಿಪಾಲ್ಟಿ ಆಗಲಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ಕೊತ ಬಂದಾಗ ಇವತ್ತಿನ ದಿವಸ ಫಲ ನಮಗೆ ಸಿಕ್ಕಂಗಾಗಿದೆ. ಸಾರ್ವಜನಿಕ ಮತ್ತೆ ಗಾರ್ಡನನ್ನು ಪುನರಾರಂಭಿಸಬೇಕೆಂದು ಇವತ್ತಿನ ದಿವಸ ಖುಷಿ ತರುವಂಥ ವಿಷಯ ಆಗೈತನ್ನು ಈ ನಾ ಮಾಧ್ಯಮ ಮೂಲಕ ಹೇಳಿಕ್ಕೆ ಇಚ್ಛಪಡುತ್ತೇನೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.